ಹಲೋ ಹಾಯ್ ನಮಸ್ತೆ ಸ್ನೇಹಿತರೆ. ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಅನೇಕ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ಅನೇಕ ಐತಿಹಾಸಿಕ ಸ್ಮಾರಕಗಳನ್ನು ನಾವು ಕಾಣ್ಬೋದು. ಬನ್ನಿ ಸ್ನೇಹಿತರೆ, ನಾನಿವತ್ತು ಟಿಪ್ಪು ತನ್ನ ಶತ್ರುಗಳಿಂದ ರಕ್ಷಣೆಗೋಸ್ಕರವಾಗಿ ಕಟ್ಟಿಸಿಕೊಂಡ ವಿಶೇಷವಾದಂತಹ ನಕ್ಷತ್ರಾಕಾರದಲ್ಲಿರುವಂಥ ಒಂದು ಕೋಟೆಯನ್ನು ತೋರಿಸ್ತೀನಿ. ಸ್ನೇಹಿತರೆ, ಈ ಒಂದು ಕೋಟೆ ಇರುವಂಥ ಸ್ಥಳ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು. ಸಕಲೇಶಪುರದಿಂದ ಮಂಗಳೂರು ಮಾರ್ಗವಾಗಿ ಸುಮಾರು 6 ಕಿಲೋಮೀಟರ್ ಬಂದಾಗ ದೋಣಿಗಲ್ ಅನ್ನುವಂಥ ಸ್ಥಳದಲ್ಲಿ ಈ ಕೋಟೆ ಸಿಗುತ್ತೆ. ನೋಡಿ, ಇದು ಈ ಕೋಟೆಯ ಮುಖ್ಯ ದ್ವಾರ. ನೋಡಿ, ಈ ಕೋಟೆಯನ್ನು ಪೂರ್ತಿಯಾಗಿ ಗ್ರನೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ನೋಡಿ, ಬಹಳಷ್ಟು ಎತ್ತರವಾಗಿ ಕಟ್ಟಲಾಗಿದೆ. ನೋಡಿ, ಇದು ಇಲ್ಲಿಯ ಮುಖ್ಯ ಪ್ರವೇಶ ದ್ವಾರ. ಈ ಪ್ರವೇಶ ದ್ವಾರದ 2 ಭಾಗಗಳಲ್ಲಿ ಸೈನಿಕರಿಗೆ ಅಲ್ಲಿ ಕುಳಿತುಕೊಳ್ಳುವಂಥ ಒಂದು ರೂಮಿನ ಥರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ಅಲ್ಲಿ ಅವರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ರೂಮಿನ ವ್ಯವಸ್ಥೆ ಕೂಡ ಇದೆ. ನೋಡಿ, ಇದೆಲ್ಲ ಮದ್ದುಗುಂಡುಗಳನ್ನು ಶೇಖರಿಸಿಡುವಂಥ ಸ್ಥಳ. ನೋಡಿ, ಮುಂದೆ ಹೋಗುವ ಮುಂದೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. ಟಿಪ್ಪು ಸುಲ್ತಾನ್ 1792ರಲ್ಲಿ ಈ ಒಂದು ಎತ್ತರದ ಪ್ರದೇಶದಲ್ಲಿ ತನ್ನ ಶತ್ರುಗಳಿಂದ ರಕ್ಷಣೆಯನ್ನು ಪಡೆಯಲು ಈ ಒಂದು ಕೋಟೆಯನ್ನು ನಿರ್ಮಿಸ್ತಾನೆ. ಇದು ನಕ್ಷತ್ರಾಕಾರದಲ್ಲಿರುವಂಥ ಒಂದು ವಿಶಿಷ್ಟವಾದಂಥ ಕೋಟೆ. ನೋಡಿ, ಮತ್ತೊಂದು ಎಂಟ್ರೆನ್ಸ್. ಇಲ್ಲಿ ಕೂಡ ಹಾಗೆ 2 ಭಾಗಗಳಲ್ಲಿ ರೂಮ್ ಥರ ಇದೆ. ಇಲ್ಲಿ ಒಂದು ಉದ್ದವಾಗಿರುವಂಥ ಒಂದು ಹಾಲ್ ಥರ ಇದೆ. ನೋಡಿ, ಇಲ್ಲಿ ಈಗ ನಾವು ಕೋಟೆಯ ತಪ್ಪಲಿಗೆ ಬಂದಿದ್ದೇವೆ. ಈ ಕೋಟೆಯು ಸಮುದ್ರ ಮಟ್ಟದಿಂದ ಸುಮಾರು 988 ಮೀಟರ್ ಎತ್ತರ, ಅಂದರೆ 3241 ಫೀಟ್ ಎತ್ತರದಲ್ಲಿರುವಂಥದ್ದು. इतना पुदर उंडु तुले मुळु रवि ने येपन और भाई ಇದರೊಳಗೆ ಹೋಗಿ ನೋಡುವ. ಕತ್ತಲಿದೆ. ಬೇಡ ಬೇಡ ವಾಪಸ್. ಇದು ಟಿಪ್ಪು ಸುಲ್ತಾನ್ ತನ್ನ ಫಿರಂಗಿಗಳಿಗೆ ಮದ್ದುಗುಂಡುಗಳನ್ನೆಲ್ಲ ಸ್ಟೋರ್ ಮಾಡ್ತಾ ಇದ್ದಂಥ ಜಾಗ.
ಇದು ಅಂಡರ್ ಗ್ರೌಂಡಲ್ಲಿ ಇರುವಂಥದ್ದು. ತುಂಬ ಕತ್ತಲು, ಲೈಟ್ ಇಲ್ಲದಲ್ಲಿ ಏನು ಕಾಣಿಸ್ತಾ ಇಲ್ಲ. ಇಂಥ ಅಂಡರ್ ಗ್ರೌಂಡಲ್ಲಿ ಇರುವಂಥ ಜಾಗ ಬಹಳಷ್ಟಿದೆ, ಇದೊಂದು ಮಾತ್ರ ಅಲ್ಲ. ಬನ್ನಿ ಹೊರಗೆ ನೋಡುವ. ಟಿಪ್ಪು ಸುಲ್ತಾನ್ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದಾಗ ಇದು ಮಂಜುವಿನಿಂದ ಆವೃತವಾಗಿತ್ತಂತೆ. ಹಾಗಾಗಿ ಮಂಜುವಿನಿಂದ ಆವೃತವಾದಂಥ ಪ್ರದೇಶವನ್ನು ಮಂಜರ ಆಬಾದ್ ಎಂದು ಕರೆದ ಎನ್ನುವುದು ಇತಿಹಾಸ. ಮಂಜರ್ ಎಂದರೆ ಪರ್ಷಿಯನ್ ಭಾಷೆಯಲ್ಲಿ ಸಿಟಿ ಎಂದು ಅರ್ಥ. ಹಾಗಾಗಿ ಮಂಜರಾಬಾದ್ ಎಂದರೆ ಸಿಟಿ ಆಫ್ ಸೀನ್ ಎಂದು ಅರ್ಥ ಎನ್ನುವುದು ಇನ್ನೊಂದು ಇತಿಹಾಸ. ನೋಡಿ, ಇಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಬರುವ ಪ್ರವಾಸಿಗರ ಒಂದು ಗಮನಕ್ಕೆ ನಾವು ಪ್ರತಿಯೊಬ್ಬ ಪ್ರವಾಸಿಗರು ಪ್ರವಾಸಿ ತಾಣಕ್ಕೆ ಭೇಟಿ ಕೊಡುವಾಗ ನಾವು ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂತ ಹೇಳಿದರೆ, ಇಲ್ಲಿ ಶುಚಿತ್ವ. ನೀವೇನೇ ತಂದರೂ ಕೂಡ ಇಲ್ಲಿ ಯಾವುದನ್ನು ಕೂಡ ಬಿಸಾಕಿ ಹೋಗಬಾರ್ದು. ಇಲ್ಲೊಂದು ಕತ್ತಲೆ ಕೋಣೆ ಇದೆ, ನೋಡುವ, ಒಳಗೆ ಹೋಗುವ. ನೋಡಿ, ಸ್ವಲ್ಪ ಬಿರುಕು ಬಿಟ್ಟಿದೆ. ಇಲ್ಲೆಲ್ಲ ಬಿರುಕು ಬಿಟ್ಟದೆಲ್ಲ ಹೋಲ್ ಮಾಡಿದ ಗೊತ್ತಿಲ್ಲ. ನೋಡಿ, ಅಲ್ಲಿ ಸಣ್ಣ ಕಿಂಡಿ ಇದೆ. ಹಾಂ, ನೋಡಿ, ಪುರಾತತ್ವ ಇಲಾಖೆಯ ಸುಪರ್ದಿಗಿದು ಒಳಗೊಂಡಿದೆ, ಆದರೂ ಕೂಡ ಶಿಥಿಲಾವಸ್ಥೆಯಲ್ಲಿದೆ. ಇದನ್ನು ಗಮನಿಸಬೇಕು. ಇಂಥ ಐತಿಹಾಸಿಕವಾದಂಥ ಸ್ಮಾರಕಗಳನ್ನು ಉಳಿಸುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಬೇಕು. ಇಲ್ಲದೆ ಹೋದರೆ ಇಂಥ ಕೋಟೆ ಇತ್ತು ಅನ್ನೋದಕ್ಕೆ ಯಾವುದೇ ಒಂದು ಕುರುಹು ಸಿಗುವುದಿಲ್ಲ. ಬನ್ನಿ ಹೊರಗೆ ನೋಡುವ. ನೋಡಿ, ಇದೊಂದು ಪ್ರವಾಸಿ ತಾಣ. ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಒಂದು ಮುಖ್ಯ ಭಾಗದಲ್ಲಿ ಒಂದು ಪಾರ್ಕಿಂಗ್ ರೀತಿಯಲ್ಲಿ ಹುಲ್ಲುಗಾವಲು ಬೆಳೆಸೋದಾಗಲಿ ಏನೂ ಮಾಡಿಲ್ಲ. ನೋಡಿ, ಎಷ್ಟು ಪೊದರುಗಳೆಲ್ಲ ಬೆಳೆದಿದೆ. ನೋಡಿ, ಸಾಲದಕ್ಕೆ ಇಲ್ಲಿ ಬಂದ ಪ್ರವಾಸಿಗರು ಬಾಟ್ಲಿನ ಬಿಸಾಕಿ ಹೋಗಿದ್ದಾರೆ. ನೋಡಿ, ಯಾವುದೇ ರೀತಿಯಲ್ಲಿ ಸೆಕ್ಯೂರಿಟಿ ಕೂಡ ಅಲ್ಲಿಯ ಗೇಟ್ ಎಂಟ್ರೆನ್ಸ್ ಹತ್ರ ಇಲ್ಲ. ಯಾಕೆಂದರೆ ಅಲ್ಲಿ ಬರುವಾಗಲೇ ಏನೆಲ್ಲ ಪ್ಲಾಸ್ಟಿಕ್ ಬಾಟ್ಲೆಲ್ಲ ತರ್ತಾರೆ, ಅದನ್ನು ಚೆಕ್ ಮಾಡಿ ಬಿಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ನೋಡಿ, ಇದಲ್ಲಿಂದು ಬಾವಿ ಇದೆ. ಈ ಬಾವಿಗೆ 4 ಕಡೆಯಿಂದಲೂ ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ನೀರಿಲ್ಲ, ಮಳೆಗಾಲದಲ್ಲಿ ನೀರಿರ್ಬೋದೇನೋ. ನೋಡಿ, ಹಾಂ, ಬನ್ನಿ ಅವಳದ ನಾವೀಗ ಮೇಲೆ ಹೋಗ್ತಾ ಇದ್ವಿ. ಮೇಲಿಂದ ಯಾವ ರೀತಿ ಸುತ್ತಲಿನ ಪ್ರದೇಶ ಕಾಣುತ್ತದೆ ಅಂತ ತೋರಿಸ್ತೀನಿ. ಒಪ್ಪು ನಿಲ್ಲು, ಒಟ್ಟಿಗೆ ಹೋಗು. ನಮ್ಮ ಜೊತೆ ಫಸ್ಟ್ ಟೈಮ್ ಈ ಒಂದು ಲಾಗ್ಗೆ ಪಪ್ಪು ಜಾಯ್ನ್ ಆಗ್ತಾ ಇದ್ದಾನೆ. ನೋಡಿ, ಇಲ್ಲಿ ಪಪ್ಪು. ಹಾಂ, ನೋಡಿ, ಆ ಕಡೆ ವ್ಯೂಸ್ ಅಂತ ತೋರಿಸ್ತೀನಿ ನಾನು. ಮೇಲಕ್ಕೆ ಹೋಗಿ
ಜೋರಾಗಿ ಗಾಳಿ ಕೂಡ ಬೀಸ್ತಾ ಇದೆ, ಮಳೆ ಬರ್ತಾ ಇದೆ ನೋಡಿ. ಇಂಥ ಒಂದು ಎತ್ತರವಾದಂಥ ಪ್ರದೇಶವನ್ನು ಟಿಪ್ಪು ಹಿಂದೆ ಆಯ್ಕೆ ಮಾಡಿಕೊಳ್ತಾ ಇದೆ. ಯಾಕೆಂತ ಹೇಳಿದರೆ ಯಾವ ಕಡೆಯಿಂದ ಶತ್ರುಗಳ ಆಕ್ರಮಣ ಆಗ್ತಾ ಇದೆ ಅಂತೇಳಿ ಸುಲಭವಾಗಿ ಇಲ್ಲಿಂದಲೇ ಅವರನ್ನು ಉಡಾಯಿಸಲು ಮಾಡ್ತಾ ಇದ್ದಂಥ ಒಂದು ವ್ಯವಸ್ಥೆ. ಮಳೆ ಬಂದಾಯಿತು, ಓಡುವುದೊಂದೇ ಈಗ. ಮಂಜರಾಬಾದ್ ಕೋಟೆಯೊಳಗಿನ ಸಾಕಷ್ಟು ದೃಶ್ಯಗಳನ್ನು ತೋರಿಸಿದ್ದೀನಿ. ಇಲ್ಲಿ ಸಾಕಷ್ಟು ಹೊತ್ತು ನಿಲ್ಲಕ್ಕೆ ಆಗೋದಿಲ್ಲ, ಯಾಕೆಂತ ಹೇಳಿದರೆ ಮಳೆ ಸುರಿತಾ ಇದೆ. ಇನ್ನಷ್ಟು ಹೊತ್ತು ನಿಂತರೆ ಇಲ್ಲಿ ಪೂರ್ತಿಯಾಗಿ ಒದ್ದೆ ಆಗ್ತೀನಿ. ಆದಷ್ಟು ಬೇಗ ಹೋಗಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋ ನಿಮಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ. ಫುಲ್ ಒದ್ದೆ ಆಗಿದ್ದೀನಿ ಮರ ಇಲ್ಲಿ, ಫುಲ್ಲು ಮಳೆ.